ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಶಾಪ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಶಾಪ್ನ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇರಲಿ ಅಂತ ಅದು ಒಂದು ಕ್ಲಿಪ್ ತಗೊಂಡಿದ್ದೀನಿ. ಸೊ ಶಾಪ್ಗೆ ಬಂದೆ. ಎವ್ರಿಡೇ ನಾನು ಶಾಪ್ಗೆ ನಡ್ಕೊಂಡು ಬರಲ್ಲ, ನಮ್ಮ ಹಸ್ಬೆಂಡೇ ನನ್ನ ಡ್ರಾಪ್ ಮಾಡ್ತಾರೆ. ಸೊ ಇವತ್ತು ನಡ್ಕೊಂಡು ಬಂದಿದ್ದೀನಿ ಅಂತ ಹಾಗೆ ಒಂದು ವಿಡಿಯೋ ಮಾಡಿದೆ. ಇಲ್ಲಿ ಟೀ ಟೈಮ್ ಆಗಿತ್ತು, ನಮ್ಮ ಹುಡುಗರಿಗೆ ಟೀ ಇರಲೇಬೇಕು. ಸೊ ಹಾಗೆ ಸಿಮೆಂಟ್ ಲೋಡ್ ಬಂದಿತ್ತು, ಹಾಗೆ ಅದು ಅನ್ಲೋಡ್ ಕೂಡ ಮಾಡಬೇಕಾಗಿತ್ತು. ಸೊ ಇವಾಗಿನ ಟೈಮಲ್ಲಿ ಲೇಬರ್ ಅಂತೂ ಸಿಗೋದು ತುಂಬಾ ಕಷ್ಟ. ಲೋಡ್ ಮಾಡೋಕ್ಕೂ ಕಷ್ಟ, ಅನ್ಲೋಡ್ ಮಾಡೋಕ್ಕೂ ಕಷ್ಟ. ಫೈನಲಿ ನಮ್ಮ ಅಂಗಡಿ ಹುಡುಗರೆ ಪಾಪ ಸಿಮೆಂಟ್ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಗಡಿ ಲೆಕ್ಕ ತೊಗೊಂಡು ನಮ್ಮ ಡ್ರೈವರನ್ನ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರೆ. ಸೊ ನಾನು ಕಲಿಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇಸಲ್ಲಿ ನಾನು ನಿಜವಾಗ್ಲೂ ಟ್ರ್ಯಾಕ್ಟರ್ನ ಕಲಿತೀನಿ. ಎಮರ್ಜೆನ್ಸಿ ಬೇಕಾಗುತ್ತೆ, ಯಾರನ್ನೂ ಕಾಯೋಕ್ಕಾಗಲ್ಲ ಅಂದ್ಕೊಂಡು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಭಯ ಆಗುತ್ತೆ, ನೋಡೋಣ ಒಂದು ದಿವಸ ಕಲಿಯೋಣ, ಅದೇನು ದೊಡ್ಡ ವಿಷಯ ಅಲ್ಲ. ಸರಿ ಹೋಯ್ತು, ಎಷ್ಟು ಎತ್ತಾಕ್ಬೇಕು ಹಂಗೆ ನೀನೇ ಮಾಡು. ಕೊನೆಗೆ ಅವನೇ ಅನ್ಲೋಡ್ ಮಾಡೋ ಪರಿಸ್ಥಿತಿ ಬಂತು. 50 ಚೀಲ ಇದೆ, ಅದನ್ನು ಇಳಿಸೋ ಅಷ್ಟೊತ್ತಿಗೆ ಅರ್ಧ ಅವರ್ ಆದರೂ ಬೇಕು. ಫಾಸ್ಟಾಗಿ ಮಾಡ್ತಾನೆ, ಪರವಾಗಿಲ್ಲ. ಆದರೂ ಆ ಧೂಳು ಡಸ್ಟ್, ಯಪ್ಪ ಸಿಮೆಂಟು ತುಂಬ ಕಷ್ಟ ರೀ. ಸಿಮೆಂಟ್ ಅನ್ಲೋಡ್ ಮಾಡ್ತಾ ಇರಬೇಕು, ಅಲ್ಲಿ ಲೆಕ್ಕ ತೊಗೋತಾ ಇರಬೇಕು. ನನಗಂತೂ ಅದಾಗಲ್ಲ. ಮೊದಲೇ ನಾವು ಲೆಕ್ಕದಲ್ಲಿ ವೀಕು. ಅದು ಹೇಗೆ ಮಾಡ್ತಾನೋ ಅವನು ಗೊತ್ತಿಲ್ಲ. ಆದರೂ ಅವನು ಇಷ್ಟು ಮೂಟೆನೇ ಡೆಲಿವರಿ ಮಾಡಿದ್ದೀವಿ, ಇಷ್ಟು ಮೂಟೆನೇ ಅಂಗಡಿಗೆ ಅನ್ಲೋಡ್ ಮಾಡಿದ್ದೀನಿ ಅಂತ ಪಕ್ಕ ಕರೆಕ್ಟಾಗಿ ಹೇಳ್ತಾನೆ. ಗ್ರೇಟ್ ಅಲ್ಲ, ನನ್ನ ಕೈಲಿ ಅದು ಆಗಲ್ಲ. ಒಂದು ರೋ ಅಲ್ಲಿ ಏನು ಕಾಣಿಸ್ತಿದೆ, ಒಂದು ರೋ ಎಣ್ಸೋ ಅಷ್ಟೊತ್ತಿಗೆ ಚೆನ್ನಾಗಿ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿರ್ತೀನಿ. ಅದನ್ನು ನಿನ್ನ ಕೈಲಿ ಮಾಡೋಕ್ಕಾಗಲ್ವ ಅಂತ ಬೈತಾರೆ. ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಾಂದರೆ ಇಬ್ಬರು ಬೈಸ್ಕೊಂಡಿರ್ತೀವಿ. ಲೆಕ್ಕ ಕ್ಲೀನಾಗಿ ತೊಗೊಳಕ್ಕೂ ನಿಮ್ಮ ಕೈಲಾಗಲ್ವ ಅಂತ. ಹಿಂದೆ ಚೆನ್ನಾಗಿದೆ, ತೋಟ ಇದೆ, ಪರವಾಗಿ. ಬನ್ನಿ ಟೀ ಮಾಡೋಣ. ಟೈಮ್ ಆಯಿತು, ಟೀಗೆ ಕಾಯ್ತಾ ಇದ್ದಾರೆ ಎಲ್ಲರೂ. ಟೀ ಮಾಡಿ ಗ್ಯಾಸ್ ಏನೂ ಒರೆಸಿರಲಿಲ್ಲ, ಏನೂ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಟೈಮ್ ಆಗಿತ್ತು ಅಂತ ಹಂಗೆ ಟೀ ಇಟ್ಟಿದ್ದೀನಿ. ಯಾರು ಕಮೆಂಟ್ ಹಾಕಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ ಅಂತ. ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಸೊ ಇವತ್ತು ಲೇಟಾಗಿತ್ತು ಬಂದಿದ್ದು ಅಂತ ಫಸ್ಟ್ ಕಾಫಿ ಕೊಟ್ಬಿಡೋಣ ಅಂತ ಎಲ್ಲರಿಗೂ ಕಾಫಿ ಕೊಡೋಕ್ಕೆ ರೆಡಿ ಮಾಡಿದೆ. ಯೂಶ್ವಲಿ ನಾವು ಕಾಫಿ, ಟೀ, ಕೆಲವೊಂದು ಸತಿ ರೈಸ್, ಸಾಂಬಾರೆಲ್ಲ ಅಂಗಡಿಲೇ ಮಾಡ್ಕೊತೀವಿ. ಸೊ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ, ಬಿಕಾಸ್ ಹೋಟೆಲ್ ಯಾವತ್ತಿದ್ರೂ ಹೋಟೆಲ್ಲೇ, ಮನೆ ಊಟ ಯಾವತ್ತಿದ್ರೂ ಮನೆ ಊಟನೇ. ಸೊ ನಮಗೇನು ಬೇಜಾರಾಗಲ್ಲ ಅಂಗಡಿಲಿ ಮಾಡೋಕ್ಕೆ. ಎಲ್ಲರಿಗೂ ಕಾಫಿ ಕೊಟ್ಟು ಕುಡಿದು, ಅಂಗಡೀಲಿ ಯಾರಾದರೂ ಇದ್ದೇ ಇರ್ತಾರಲ್ವ, ಇದ್ರೇ ಚೆಂದ. ಅಂಗಡೀಲಿ ಒಬ್ಬೊಬ್ಬರೇ ಇರೋಕ್ಕೆ ಬೇಜಾರಾಗುತ್ತೆ. ಸೊ ಅಂಗಡೀಲಿ ಕಾಫಿ ಕುಡಿದು ಲೆಕ್ಕ ತೊಗೊತಾ ಇದ್ದೀನಿ ಏನು ವ್ಯಾಪಾರ ಆಗಿದೆ ಅಂತ. ಏನೇ ವ್ಯಾಪಾರ ಆಗಲಿ, ನಮ್ಮ ಅಂಗಡೀಲಿ 3-4 ಜನ ಇದ್ರೂ ಎಲ್ಲರೂ ಲೆಕ್ಕ ಬರೀಬೇಕು. ನಮ್ಮ ಮನೆಯವ್ರಿಗೆ ಯಾವಾಗಲೂ ಒಬ್ಬರಲ್ಲ ಒಬ್ಬರ ಹತ್ರ ಲೆಕ್ಕ ಕೇಳ್ತಾನೆ ಇರ್ತಾರೆ. ಕ್ಲೀನಾಗಿ ಲೆಕ್ಕ ಬರೀಲಿಲ್ಲ ಅಂದರೆ ಅವತ್ತು ಎಲ್ಲರಿಗೂ ಸೇರಿ ಚೆನ್ನಾಗಿ ಮಂಗಳಾರತಿ ಮಾಡ್ತಾರೆ. ಲೆಕ್ಕದಲ್ಲಿ ಮಾತ್ರ ಪಕ್ಕ ಇರಬೇಕು. ಸೊ ನಾನು ಲೆಕ್ಕ ಮಾತ್ರ, ಏನೇ ವ್ಯಾಪಾರ ಆಗಲಿ ಬಿಡಲಿ, ಲೆಕ್ಕ ಮಾತ್ರ ಬರೀತೀನಿ ವ್ಯಾಪಾರ ಆಗಿದ ತಕ್ಷಣ. ಅದಾದಮೇಲೆ ಒಂದು ಕಬ್ಬಿಣದ ಆರ್ಡ್ರ್ ಬಂತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಆದಷ್ಟು ಹೇಳ್ತೀನಿ. ಬಾಯ್.